ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ಗ್ರಾಮರ್ ಯಾವುದಪ್ಪ ಅಂತಂದ್ರೆ ನಾಮಪದಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಫಸ್ಟ್ಗೆ ನಾಮಪದ ಎಂದರೇನು ತಿಳಿದುಕೊಳ್ಳೋಣ. ನಾಮಪದ ಎಂದರೆ ವ್ಯಕ್ತಿ, ವಸ್ತು, ಪ್ರಾಣಿ ಮತ್ತು ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದಗಳೆಂದು ಕರೆಯುತ್ತೇವೆ. ನಾಮಪದಗಳ ಮೂಲ ರೂಪ ನಾಮ ಪ್ರಕೃತಿ ಎಂದು ನಾವು ಕರೆಯುತ್ತೇವೆ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದಗಳಾಗುತ್ತವೆ. ಈಗ ಇದರ ಮೇಲೆ ಉದಾಹರಣೆಗಳನ್ನು ನೋಡೋಣ. ಫಸ್ಟ್ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಪ್ಲಸ್ ನಾಮಪದಗಳಂತಂದು 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಅದರ ಮೇಲೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ರಾಮ ಪ್ಲಸ್ಸು ರಾಮನು, ಪುಸ್ತಕ ಪ್ಲಸ್ ಅಲ್ಲಿ, ಪುಸ್ತಕದಲ್ಲಿ, ಆನೆ ಪ್ಲಸ್ ಇಂದ, ಆನೆಯಿಂದ, ರಾಮ ಪ್ಲಸ್ ಇಗೆ, ರಾಮನಿಗೆ. ಇಲ್ಲಿ ನೋಡಿ, ರಾಮ ಅನ್ನೋದು ನಾಮ ಪ್ರಕೃತಿಯಾಗಿದೆ, ಹೂ ಅನ್ನೋದು ವಿಭಕ್ತಿ ಪ್ರತ್ಯಯ ಆಗಿದೆ, ನಾಮಪದ ಅನ್ನೋದು ರಾಮನೂ ಆಗಿದೆ. ಹಾಗೆ ಪುಸ್ತಕ ಅನ್ನೋದು ನಾಮ ಪ್ರಕೃತಿಯಾಗಿದೆ, ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯವಾಗಿದೆ, ಪುಸ್ತಕದಲ್ಲಿ ಅನ್ನೋದು ನಾಮಪದವಾಗಿದೆ. ಆನೆ ಎನ್ನುವುದು ನಾಮ ಪ್ರಕೃತಿಯಾಗಿದೆ, ವಿಭಕ್ತಿ ಪ್ರತ್ಯಯ ಇಂದ ಆಗಿದೆ, ಆನೆಯಿಂದ ಅದು ನಾಮಪದವಾಗಿದೆ. ರಾಮ ಅನ್ನೋದು ನಾಮ ಪ್ರಕೃತಿಯಾಗಿದೆ, ವಿಭಕ್ತಿ ಪ್ರತ್ಯಯ ಹೀಗೆ ಆಗಿದೆ, ನಾಮಪದ ರಾಮನಿಗೆ ಅಂತಾಗಿದೆ. ಈಗ ಉದಾಹರಣೆಗಳನ್ನು ನೋಡಿದ್ದೇವೆ. ಈಗ ನಾಮ ಪ್ರಕೃತಿಗಳಲ್ಲಿ ವಿಧಗಳಿವೆ. ಆ ವಿಧಗಳು 9 ಇವೆ. ಅವು ಯಾವುವು ಅಂತ ನೋಡೋಣ. ಫಸ್ಟ್ಗೆ 1ನೇದ್ದು ವಸ್ತುವಾಚಕಗಳು, 2ನೇದ್ದು ಗುಣವಾಚಕಗಳು, 3ನೇದ್ದು ಸಂಖ್ಯಾವಾಚಕಗಳು, 4ನೇದ್ದು ಸಂಖ್ಯೆಯೇ ವಾಚಕಗಳು, 5ನೇದ್ದು ವಸ್ತುವಾಚಕಗಳು, 6ನೇದ್ದು ಪರಿಮಾಣವಾಚಕ, 7 ಪ್ರಕಾರವಾಚಕ, 8 ದಿಗ್ವಾಚಕಗಳು, 9ನೇದ್ದು ಸರ್ವನಾಮಗಳಂತ. ನಾಮ ಪ್ರಕೃತಿಯಲ್ಲಿ 9 ವಿಧಗಳಿವೆ. ಆ 9 ವಿಧಗಳಲ್ಲಿ ಫಸ್ಟಿಗೆ ಬರ್ತಕ್ಕಂಥದ್ದು ವಸ್ತುವಾಚಕ. ಈಗ ವಸ್ತುವಾಚಕ ಎಂದರೇನು, ವಸ್ತುವಾಚಕದಲ್ಲಿ ಎಷ್ಟು ವಿಧಗಳು, ವಸ್ತುವಾಚಕಕ್ಕೆ ಉದಾಹರಣೆಗಳು ಯಾವ ಬರ್ತಾವು ಅಂತ ನೋಡೋಣ. ಫಸ್ಟ್ಗೆ ವಸ್ತುವಾಚಕಗಳು. ವಸ್ತುವಾಚಕ ಎಂದರೆ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಇತ್ಯಾದಿ ಹೆಸರುಗಳನ್ನು ಸೂಚಿಸುವ ನಾಮಗಳಿಗೆ ವಸ್ತುವಾಚಕಗಳೆಂದು ಕರೆಯುತ್ತೇವೆ. ಹಾಗೆ ವಸ್ತುವಾಚಕಗಳಲ್ಲಿ 3 ವಿಧಗಳಿವೆ. ಆ 3 ವಿಧಗಳು ಯಾವುವು ಅಂತ ನೋಡೋಣ. ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟು ರೂಢನಾಮ, 2ನೇದ್ದು ಅಂಕಿತನಾಮ, 3ನೇದ್ದು ಅನ್ವರ್ತಕ ನಾಮ. ಇಲ್ಲಿ ವಸ್ತುವಾಚಕಗಳಲ್ಲಿ 3 ವಿಧಗಳು. ಹಾಗೆ ಇಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಯಾವುದಪ್ಪ ಅಂತಂದ್ರೆ ರೂಢನಾಮ. ರೂಢನಾಮ ಎಂದರೇನು ಅಂದರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಎಂದು ಕರೆಯುತ್ತೇವೆ. ಈಗ ಇದರ ಮೇಲೆ ಉದಾಹರಣೆಗಳನ್ನು ನೋಡೋಣ. ಉದಾಹರಣೆಗಳು ಯಾವ ಬರ್ತಾವಪ್ಪ ಅಂತಂದ್ರೆ ರೂಢಿಯಿಂದ ಬಂದಿರತಕ್ಕಂಥದ್ದಪ್ಪ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅದೇ ಶಬ್ದವನ್ನು ಕರೆಯೋದು, ಈಗೂ ಸಹಿತ ಅದೇ ಇರ್ತಕ್ಕಂಥದ್ದನ್ನು ರೂಢನಾಮ ಅಂತ ಕರಿತೀವಿ. ಅವು ಯಾವಪ್ಪ ಅಂತಂದ್ರೆ ಅರಸ, ನಾಯಿ, ನದಿ, ಪರ್ವತ, ಬೆಟ್ಟ, ಗುಡ್ಡ, ದೇಶ. ಇವಕ್ಕೆ ಇನ್ನೂ ಸಹಿತ ಹೆಸರುಗಳನ್ನು ಚೇಂಜ್ ಮಾಡಿಲ್ಲ. ಹಿಂದಿನ ಕಾಲದಿಂದಲೂ ಇವೇ ಹೆಸರುಗಳನ್ನು ಕರಿತಾ ಇದ್ದೀವಿ. ಇವು ರೂಢನಾಮಕ್ಕೆ ಉದಾಹರಣೆಗಳಾಗಿವೆ ಎಂದು ನಾವು ಹೇಳಬಹುದು. 2ನೇದ್ದು ಅಂಕಿತನಾಮ. ಅಂಕಿತನಾಮ ಎಂದರೆ ಇಟ್ಟಂಥ ಹೆಸರುಗಳಿಗೆ ಅಂಕಿತನಾಮ ಅಂತ ಕರಿತೀವಿ. ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರದೇಶವನ್ನು ಗುರುತಿಸುವುದಕ್ಕೆ ವ್ಯವಹಾರದ ಉಪಯೋಗಕ್ಕೆ ಇಟ್ಟಂತಹ ಹೆಸರುಗಳಿಗೆ ಅಂಕಿತನಾಮ ಎಂದು ಕರೆಯುತ್ತೇವೆ. ಈಗ ಉದಾಹರಣೆಗಳನ್ನು ನೋಡೋಣ. ಹಿಮಾಲಯ, ಕಾವೇರಿ, ಸಹ್ಯಾದ್ರಿ, ಗೋವಿಂದ, ಸೀತೆ, ರಾಮ, ಲಕ್ಷ್ಮಣ, ಮಾರುತಿ ಮುಂತಾದವುಗಳು ಹೀಗೆ ಅಂಕಿತನಾಮಕ್ಕೆ ಉದಾಹರಣೆಗಳಾಗಿವೆ. ಈಗ 3ನೇದ್ದು ಬರ್ತಕ್ಕಂಥದ್ದು ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಎಂದರೆ ಅವರ ವೃತ್ತಿ ಮತ್ತು ಅವರ ಸ್ವಭಾವಗಳಿಗೆ
ಅನುಗುಣವಾಗಿ ವಾಡಿಕೆಯಿಂದ ಬಂದಂಥ ಹೆಸರುಗಳಿಗೆ ಅನ್ವರ್ತಕ ನಾಮಗಳು ಎಂದು ಕರೆಯುತ್ತೇವೆ. ಈಗ ಅನ್ವರ್ತಕ ನಾಮಕ್ಕೆ ಉದಾಹರಣೆಗಳನ್ನು ನೋಡೋಣ. ಉದಾಹರಣೆಗಳು ಯಾವುವು ಎಂದರೆ ಬಡಿಗ ಆಗಿರ್ಬೋದು, ಕುಂಬಾರ, ಕುಂಟ, ಮೂಕ, ಕಿವುಡ, ಶಿಕ್ಷಕ, ವೈದ್ಯ, ಹೀಗೆ ಅವರ ವೃತ್ತಿಗೆ ಸಂಬಂಧಪಟ್ಟಂಥ ಹೆಸರುಗಳನ್ನು ಹೇಳ್ತಾ ಹೋಗೋದನ್ನು ಅನ್ವರ್ತಕ ನಾಮ ಅಂತ ನಾವು ಕರಿತೇವೆ. ನಾನು ಈ ವಿಡಿಯೋದಲ್ಲಿ ನಾಮಪದ ಎಂದರೇನು, ನಾಮಪದಕ್ಕೆ ಉದಾಹರಣೆ, ನಾಮ ಪ್ರಕೃತಿಗಳಲ್ಲಿ ಬರ್ತಕ್ಕಂಥ ವಿಧಗಳು, ಆ ನಾಮ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಫಸ್ಟ್ಗೆ ಬರ್ತಕ್ಕಂಥದ್ದು ವಸ್ತುವಾಚಕ. ವಸ್ತುವಾಚಕ ಎಂದರೇನು, ವಸ್ತುವಾಚಕದಲ್ಲಿ ಬರ್ತಕ್ಕಂಥ ವಿಧಗಳ ಬಗ್ಗೆ ಎಂದರೇನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಹೇಳಿದ್ದೇನೆ. ಮುಂದಿನ ವಿಧಗಳನ್ನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.